ಈ ಒಂದು ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಪ್ರಚಾರದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಘನ ಸರ್ಕಾರದ ಕಾರ್ಮಿಕ ಸಚಿವರು, ನಮ್ಮೆಲ್ಲರ ನೆಚ್ಚಿನ ನಾಯಕ, ಈ ಭಾಗದ ಮುಖಂಡರು ಮತ್ತು ಹಿರಿಯರಾಗಿರ್ತಕ್ಕಂಥ ಮಾಜಿ ಸಚಿವರ ಪುತ್ರರಾಗಿರ್ತಕ್ಕಂಥ ಸತ್ಯಪ್ರಕಾಶ್ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಭಾಗದ ಮಾಜಿ ಶಾಸಕರು, ಕೆಎಂಎಫ್ ಮಂಡಳಿ ಅಧ್ಯಕ್ಷರಾಗಿ ಆಸೀನರಾಗಿರ್ತಕ್ಕಂಥ ಮಾಜಿ ಸಚಿವರು ಮತ್ತು ನಮ್ಮ ತಂದೆ ಸಮಾನರಾಗಿರ್ತಕ್ಕಂಥ ನಬಿ ಸಾಬ್ ಅವರೇ, ವೇದಿಕೆ ಮೇಲೆ ನಿರ್ಧರಿಸತಕ್ಕಂಥ ಒಂದು ಚುನಾವಣೆ ಸ್ವಾತಂತ್ರ್ಯ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳಿದ್ದಾಗ ಇವತ್ತು ಪ್ರಧಾನಮಂತ್ರಿಗಳಾಗಿದ್ದೀವಿ. ಪ್ರಣಾಳಿಕೆಗಳನ್ನು ಕೊಡೋದ್ರ ಮೂಲಕ ಸರ್ಕಾರ ರಚನೆ ಆದ ಮೇಲೆ ನಾವು ಚಾಚು ತಪ್ಪದೆ ಜನರ ಪ್ರೀತಿ ಅಭಿಮಾನ ವಿಶ್ವಾಸಕ್ಕೆ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ನಾವು ಕೊಟ್ಟಿದ್ದೀವಿ ಕೂಡ. ಇವತ್ತು ಜವಾಹರ್ಲಾಲ್ ನೆಹರು, ಮನಮೋಹನ್ ಸಿಂಗ್ ಅವ್ರ ಮಠ ಅನೇಕ ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿದ್ದೀವಿ. ಭೀಮಾ ನಾಯಕ್ ಅವರು ಸಾವಿಸವರಲ್ಲಿ ಒಂದು 4-5 ಕಾರ್ಯಕ್ರಮಗಳನ್ನ ಹೇಳಿದ್ದಾರೆ. ಇವತ್ತು ಅದಕ್ಕೆ ಪೂರಕವಾಗಿ UPA ಗೌರ್ಮೆಂಟ್, 2ನೇ ಗೌರ್ಮೆಂಟ್ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಇವತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು UPA ಚೇರ್ಮನ್. ಎಲ್ಲರ ಕೈ ಎತ್ತಿ ಬಲೋ ಭಾರತ್ ಮಾತಾಗೆ. ಯಾವುದೋ ನನ್ನ ಗಡ್ಡ ರಸ್ತೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚುನಾವಣೆ ಅಲ್ಲ. ಈ ಚುನಾವಣೆ ಈ ದೇಶದ ಶೋಷಿತ ವರ್ಗಗಳ ಚುನಾವಣೆ, ಉಳಿವಿನ ಚುನಾವಣೆ ಆಗಿದೆ. ಸತ್ಯಾಸತ್ಯದ ಚುನಾವಣೆ ಇದೆ. ಬಡವರ ಸೌಕರ್ಯ ಚುನಾವಣೆ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ಬಸವ ತತ್ವ, ಬುದ್ಧ ತತ್ವ, ಬಾಬಾ ಸಂವಿಧಾನದ ಉಳಿವಿನ ಚುನಾವಣೆ ಆಗಿದೆ. ನನ್ನ ಅವಧಿಯಲ್ಲಿ ನನಗೊಂದು ಅವಕಾಶ ಸಿಕ್ಕಿತ್ತು. ನಾನು 1 ವರ್ಷ 5 ತಿಂಗಳ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಮೊದಲನೇ ಬಾರಿಗೆ ಕೆಲಸ ಮಾಡತಕ್ಕಂಥ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಭೀಮಾ ನಾಯಕರು ನಮ್ಮ ಈ ಕೊಟ್ಟೂರು ತೇರು ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿ ಸಂಪೂರ್ಣ ತೇರು ಬಿದ್ದೋಗಿತ್ತು. ಇವತ್ತು ಆ ತೇರನ್ನ ಪುನಃ ವಾಪಸ್ ಆಗ್ಬೇಕಾಗಿದ್ರೆ ಎಲ್ಲರಿಗಿಂತ ಹೆಚ್ಚಾಗಿ ಭೀಮಾನವ್ರಿಗೆ ಹೇಳಿ 2 ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೆನೆಸ್ಬೇಕಂತ ಈ ಸಂದರ್ಭಕ್ಕೆ ಕೇಳಿತ್ತು. ಕಳೆದ 70 ವರ್ಷದ ಇತಿಹಾಸ ಬಗ್ಗೆ ಮೋದಿ ಸಾಹೇಬರು ನಮ್ಮನ್ನ ಕೆಣಕಿ ಮತವನ್ನು ಕೇಳ್ತಾ ಬಂದಿದ್ದಾರೆ. ಪ್ರತಿ ಸತಕ್ಕೂ 70 साल में देश में क्या हुआ, 70 साल में देश में क्या हुआ ಅಂತ ಹೇಳಿ 10 ವರ್ಷದ ಅವಧಿಯಲ್ಲಿ ಎಲ್ಲ ಚುನಾವಣೆಗಳಲ್ಲಿ ಇದನ್ನೇ ಭಾಷಣ ಬಿಗಿದು ಜನಕ್ಕೆ ಸುಳ್ಳು ಹೇಳಿ ಮತವನ್ನು ತಗೊಂಡಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರಿಗೆ ನಾವು ಕೆಲವಾರು ಪ್ರಶ್ನೆ ಕೇಳತಕ್ಕಂಥ ಸಮಯ ಇವತ್ತು ಬಂದಿದೆ ಬಂಧುಗಳೇ. ಯಾವ ಸ್ವಾತಂತ್ರ್ಯ 1947ನೇ ಇಸ್ವಿಯಲ್ಲಿ ದೇಶಕ್ಕೆ ಸಿಕ್ತು, ಪರಿಸ್ಥಿತಿ ಏನಿತ್ತು ದಯವಿಟ್ಟು ಯೋಚನೆ ಮಾಡಿ ನೋಡಿ. ಬ್ರಿಟಿಷರು ಬಿಟ್ಟೋದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಕಾಲಕ್ಕೆ ಚಪ್ಪಲಿ ಇರಲಿಲ್ಲ, ಒಂದು ರೋಡ್ ಇರಲಿಲ್ಲ, ರಸ್ತೆಗಳಿರಲಿಲ್ಲ, ಗಟರ್ ಇಲ್ಲ, ಬೀದಿ ದೀಪ ಇಲ್ಲ, ಕರೆಂಟ್ ಇಲ್ಲ, ಫೋನ್ ಇಲ್ಲ, ಸೈಕಲ್ ಇಲ್ಲ, ಮೋಟರ್ ಸೈಕಲ್ ಇಲ್ಲ, ಕಾರ್ ಇಲ್ಲ, ಏರೋಪ್ಲೇನ್ ಇಲ್ಲ, ಸಾಲಿಲ್ಲ, ಆಸ್ಪತ್ರೆ ಇಲ್ಲ. ನಮ್ಮ ಗಡಿಯಲ್ಲಿ ಕೂಡ ಒಂದು ಮಿಲಿಟರಿಗೆ ಒಂದು ಬಂದೂಕು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ. ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥ ದೇಶ ಯಾವ ಒಂದಣೆ ದಮ್ಮಡಿ 5 ಪೈಸಾ, 10 ಪೈಸಾ, 20 ಪೈಸಾ, 4 ಅಣೆ 8 ರೂಪಾಯಿಂದ ಪ್ರಾರಂಭ ಆಗಿರ್ತಕ್ಕಂಥ ದೇಶ ಸುಮಾರು 2 ವರ್ಷ 11 ತಿಂಗಳ 17 ದಿನ ಬೇಕಾಯ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಸಂವಿಧಾನವನ್ನು ಬರೀಲಿಕ್ಕೆ. 1947 ಇಸ್ವಿಯಲ್ಲಿ ನರೇಂದ್ರ ಮೋದಿ ಸಾಹೇಬರು ವಿಶ್ವಗುರು ಈ ದೇಶಕ್ಕಿಂತ ಜನ್ಮ ತಾಳಿರಲಿಲ್ಲ. ಅವರು
1950ನೇ ಇಸ್ವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಜಾರಿಗಾದ ನಂತರ ವಿಶ್ವಗುರು ಈ ದೇಶದಲ್ಲಿ ಜನ್ಮವನ್ನು ತಾಳಿದರು. ಯಾವ ವಿಶ್ವಗುರಿಗೆ 15 ವರ್ಷ ಆಗಿತ್ತು. ಮೊದಲನೇ 5 ಇಯರ್ ಪ್ಲಾನ್, ಸೆಕೆಂಡ್ 5 ಇಯರ್ ಪ್ಲಾನ್, 3 5 ಇಯರ್ ಪ್ಲಾನ್ ನೆಹರು ಸಾಹೇಬರು ಅನುಷ್ಠಾನಕ್ಕೆ ತಂದು ಈ ದೇಶದಲ್ಲಿ 777 ಡ್ಯಾಮ್ಗಳ ನಿರ್ಮಾಣ ಮಾಡಿ ಲಕ್ಷಾಂತರ ಜನರಿಗೆ, ರೈತರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಯಾರೇ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಜವಾಹರ್ಲಾಲ್ ನೆಹರು ಅವರ ಸಂದರ್ಭ ಕೇಳಲಿಕ್ಕೆ ಇಷ್ಟ ಬಯಸ್ತೇನೆ. ನೆಹರು ಅವರಿಗೆ ಪ್ರಶ್ನೆ ಬಹಳ ಮಾಡ್ತಾರೆ. ಇವತ್ತು ಬಂಗಾಳದ ವಿಷಯ ಬಂತು. 1967 ಇಸ್ವಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಧ್ಯಮದವರು ಬೇಕಿದ್ರೆ ಚೆಕ್ ಮಾಡಿ ನೋಡಿ, ಇನ್ಹೆರಿಟೆನ್ಸ್ ಅಂತ ನಾವೇನ್ ಹೇಳ್ತೀವಿ, ಪಿತ್ರಾರ್ಜಿತ ಆಸ್ತಿ ಬಂಗಾರ ಅಂತ ಏನ್ ಹೇಳ್ತೀವಲ್ಲ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಒಡವೆಯನ್ನ ಒತ್ತಿಟ್ಟು ಈ ದೇಶದ ಚೈನಾ ವಾರಿಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಮ್ಮ ಗಮನಕ್ಕೆ ಬಂದ ಸಂದರ್ಭ ಕೇಳಲಿಕ್ಕೆ ಇಷ್ಟಪಡಿಸಿ. ದಿನ ಬೆಳಗ್ಗೆ ನೆಹರು ಬಗ್ಗೆ ಮಾತನಾಡ್ತಾರೆ. ನೆಹರು ಅವರು ಅಗರ್ಭ ಶ್ರೀಮಂತರು. ದಯಮಾಡಿ ಕೇಳಿಸ್ಕೋಬೇಕು. ಕೊಟ್ಟೂರಿನ ಮಹಾಜನತೆ ಅತ್ಯಂತ ಪ್ರಜ್ಞಾವಂತರು ತಾವು. ನಾವಿಲ್ಲಿ ಬರಲಿಕ್ಕೆ ನಮ್ಮ ಸುದಯ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಂತ ಅವಕಾಶ ಭೀಮಾ ನಾಯಕರು ನಮಗೆ ತಲುಪಿಸ್ಕೊಟ್ಟಾರೆ. ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದ್ರೆ, ತಮ್ಮ ಪೊಲಿಟಿಕ್ಸ್ ಬಹಳಷ್ಟು ಡಿಫರೆನ್ಸಸ್ಗಳು ಬಂದು ಹೋದವು. ಆದರೆ ಕೊಟ್ಟೂರಿನ ಮಹಾಜನತೆಯಲ್ಲಿ ಮನವಿ ಮಾಡಿಕೊಳ್ತೀನಿ, ನೀವು ಪ್ರಜ್ಞಾವಂತ ಮತದಾರರು. ಈ ಕೊಟ್ಟೂರಿನ ಜನತೆ ಏನು ವಿಚಾರ ಮಾಡುತ್ತೆ ಅದು ಬಹುತೇಕ ಕರ್ನಾಟಕ ಜನತಾ ವಿಚಾರವಾಗಿತ್ತು ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಷ್ಟ ಬಯಸ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, 4 ಕೋಟಿ ಉಳಿಸ್ಕೊಂಡು ಇರ್ತಕ್ಕಂಥ ನೆಹರು ಸಾಹೇಬರು 196 ಕೋಟಿ ಆಸ್ತಿಯನ್ನ ಒಬ್ಬ ಧೀಮಂತ ನಾಯಕ ದೇಶಕ್ಕಾಗಿ ಕೊಟ್ಟಿರ್ತಕ್ಕಂಥ ಏಕೈಕ ರಾಜಕಾರಣಿ ಆಗಿನ ಕಾಲದಲ್ಲಿ ಯಾರೇ ಇದ್ರೆ ಅದು ಪಂಡಿತ್ ಜವಾಹರ್ಲಾಲ್ ನೆಹರು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನೆಹರು ಅವರು 196 ಕೋಟಿ ಕೊಡ್ತಾರೆ. ಮೋದಿ ಸಾಹೇಬರು ದೇಶಕ್ಕೆ 1 ರೂಪಾಯಿನೂ ದೇಣಿಗೆ ಇಲ್ಲ. ಒಂದು ದೇಶಕ್ಕೆ 10 ವರ್ಷ ಅಧಿಕಾರ ಅವಧಿಯಲ್ಲಿ 1 ರೂಪಾಯಿನೂ ಈ ದೇಶಕ್ಕೆ ಏನು ಕೊಡುಗೆ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ಯಾವ ನರೇಂದ್ರ ಮೋದಿ ಸಾಹೇಬರು 2014 ಇಸ್ವಿಗೆ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಪ್ರಾರಂಭ ಆದಂತ ಈ ದೇಶದ ವ್ಯವಸ್ಥೆನ ನಾವು ಅರ್ಥ ಮಾಡ್ಕೊಂಡು ನೋಡಿದ್ರೆ, ಈ ದೇಶದ ವ್ಯವಸ್ಥೆ ಮೊದಲನೇ ಆದಾಯ 1950 ಇಸ್ವಿನಲ್ಲಿ ಕೇವಲ 196 ಕೋಟಿ ಇತ್ತು. 196 ಕೋಟಿನಲ್ಲಿ ಆದಾಯ ಪ್ರಾರಂಭ ಆಗಿರ್ತಕ್ಕಂಥ ದೇಶ 2014 ಇಸ್ವಿಗೆ ನರೇಂದ್ರ ಮೋದಿ ಅವರಿಗೆ ಹಸ್ತಾಂತರ ಮಾಡತಕ್ಕಂಥ ಸಂದರ್ಭದಲ್ಲಿ 20,20,000 ಕೋಟಿ ಆದಾಯವನ್ನು ಮಾಡಿ ಇಡೀ ಪ್ರಪಂಚದಲ್ಲಿ 5ನೇ ಸ್ಥಾನದಲ್ಲಿ ಭಾರತ ದೇಶ ಇತ್ತು. ಇದ್ರ ಬಗ್ಗೆ ಮೋದಿ ಸಾಹೇಬರು ಮಾತನಾಡೋದಿಲ್ಲ. ಏನು ಮಾಡಿದ ನರೇಂದ್ರ ಮೋದಿ ಸಾಹೇಬರು? ದಯಮಾಡಿ ಮಾಧ್ಯಮದವರು ಬರ್ಕೊಳ್ಳಿ. ನೀತಿ ಆಯೋಗ ರಿಪೋರ್ಟ್ ಪ್ರಕಾರ, ನಾನು ಹೇಳ್ತಕ್ಕಂಥದ್ದಲ್ಲ, ಕೇಂದ್ರ ಸರ್ಕಾರದ ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಪ್ರಪಂಚದಲ್ಲಿ ಭಾರತ ದೇಶ ಕೇವಲ 0.8% ಇಟ್ ಹ್ಯಾಸ್ ಇನ್ವೆಸ್ಟೆಡ್ ಮೇಡ್ ಎಕ್ಸ್ಪೆಂಡಿಚರ್ ಆನ್ ಸೈನ್ಸ್, ಟೆಕ್ನಾಲಜಿ, ರಿಸರ್ಚ್ ಅಂಡ್ R&D. ಯಾವ ಪ್ರಧಾನಮಂತ್ರಿಯವರು ಈ ದೇಶದಲ್ಲಿ ರಿಸರ್ಚ್ಗೆ, ಸೈನ್ಸ್ಗೆ, R&Dಗೆ, ಟೆಕ್ನಾಲಜಿಗೆ 0 ದುಡ್ಡು ಹಾಕಿರ್ತಕ್ಕಂಥ ಪ್ರಧಾನಮಂತ್ರಿ, ಸ್ವಂತ ಪಬ್ಲಿಸಿಟಿಗೆ 6,500 ಕೋಟಿ ಖರ್ಚು ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ಅವರು ಏನ್ ದೇಶಕ್ಕೆ ಕೊಡುಗೆ ಕೊಡ್ಬೋದು ಹೇಳಿ? ಕೊಟ್ಟೂರಿನ ಮಹಾಜನತೆ ಪ್ರಜ್ಞಾವಂತರು. ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಕಾಲದಲ್ಲಿ ಓದಿ ವಿದ್ಯಾಭ್ಯಾಸಕ್ಕೆ ಇಲ್ಲ ಮುಂದೆ ಬಂದಿರತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ ಕೊಟ್ಟೂರಿನ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಷ್ಟ ಬಯಸ್ತೇನೆ. ಯುವಕರಲ್ಲಿ ಮನವಿ ಇದೆ, ಇಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ಇವತ್ತು ಯೋಚನೆ ಮಾಡಿ ಮೊದಲನೇ ಪ್ರಶ್ನೆ ಕೇಳಿ. ಇವತ್ತು ILO ರಿಪೋರ್ಟ್ ಹೇಳ್ತದೆ, ನಾನು ಹೇಳ್ತಕ್ಕಂಥ ರಿಪೋರ್ಟ್ ಅಲ್ಲ. ದಿ ILO ರಿಪೋರ್ಟ್ ಸ್ಟೇಟ್ಸ್ ಟುಡೇ ಇನ್ ಇಂಡಿಯಾ ಯಾವ ಡಿಗ್ರಿ ಓದಿರ್ತಕ್ಕಂಥ ಹುಡುಗರಿಗೆ 65% ಯುವಕರಿಗೆ ಕೆಲಸ ಇಲ್ಲ. IIT ಬಾಂಬೆ, IIT ಮದ್ರಾಸ್ 38% ಓದ್ಕೊಳ್ತಾರೆ ಹುಡುಗರಿಗೆ ಕೆಲಸ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಇದೆಯಾ? ಈ ದೇಶದ ಸಾಲ 1947 ಇಸ್ವಿಯಿಂದ 2014 ಇಸ್ವಿವರೆಗೆ 14 ಪ್ರಧಾನಮಂತ್ರಿಗಳು ಈ ದೇಶದ ಸಾಲ 55 ಲಕ್ಷ ಕೋಟಿ. ಇವತ್ತು ಒಂದೇ ಒಂದು ಪ್ರಧಾನಮಂತ್ರಿ 2014 ಇಸ್ವಿಯಿಂದ 2024 ಇಸ್ವಿವರೆಗೆ ಇವತ್ತಿನ ಸಾಲ ಇರ್ತಕ್ಕಂಥದ್ದು 202 ಲಕ್ಷ ಕೋಟಿ. ಎಷ್ಟು?
ಇದ್ರ ಬಗ್ಗೆ ಬಿಜೆಪಿ ಚರ್ಚೆ ಮಾಡ್ತಾರ? ಮಾಧ್ಯಮದವರು ದಯಮಾಡಿ ಮನವಿ ಮಾಡಿ ಕಳ್ತೀವಿ, ಈ ದೇಶನ ಕೊಳ್ಳೆ ಹೊಡೆದ್ಬಿಟ್ಟಿದ್ದಾರೆ ನರೇಂದ್ರ ಮೋದಿ ಸಾಹೇಬರು. ನಾನು ಯಾವುದೋ ಉತ್ಪ್ರೇಕ್ಷವಾಗಿ ಮಾತನಾಡ್ತಾ ಇಲ್ಲ. ನಿನ್ನೆ ತಾನೇ ಬಂದಿರತಕ್ಕಂಥ RTI ರಿಪೋರ್ಟ್ ನಲ್ಲಿ ಮೊದಲು 183 ಲಕ್ಷ ಕೋಟಿ ಇತ್ತು, ಇವತ್ತು ವಿಚಾರ ಮಾಡಿ ನೋಡಿದ್ರೆ 202 ಲಕ್ಷ ಕೋಟಿ ಇದೆ. ಯಾವ ಭೀಮಾ ನಾಯಕರು ಹೇಳ್ತಾ ಇದ್ರು 16 ಲಕ್ಷ ಕೋಟಿ ಅಲ್ಲ, ಮೊನ್ನೆ ತಾನೇ ಮತ್ತೆ RTI ರಿಪೋರ್ಟ್ ನಲ್ಲಿ ಪಾರ್ಲಿಮೆಂಟ್ ನ ಟೇಬಲ್ ಆಗಿರ್ತಕ್ಕಂಥ 10 ವರ್ಷದ ಅವಧಿಯಲ್ಲಿ ಪ್ರಧಾನಮಂತ್ರಿ ಅವರು 25 ಲಕ್ಷ ಕೋಟಿ ಉದ್ಯಮೆದಾರರು ರೈಟ್ ಆಫ್ ಮಾಡಿದ್ದಾರೆ. ಯಾವ 1 ರೂಪಾಯಿ ರೈಟ್ ಆಫ್ ಆಗಿಲ್ಲ. ಅಧಿಕಾರಕ್ಕೆ ಬಂದ್ರೆ ಹೊರದೇಶಿರ್ತಕ್ಕಂಥ ದುಡ್ಡನ್ನು ತಂದು 15 ಲಕ್ಷ ರೂಪಾಯಿ ಕೊಡ್ತೀವಿ. ಯಾರು ಹೇಳಿದ್ರಿ ಮಾತು? ರಾಮ್ಲವ್ರೆ ಕೊಡಿಸ್ಬೇಕು ಬೇಡ, ನೀವು ರಾಮ್ಲವ್ರು ಕೊಡಿಸ್ಬೇಕು ಬೇಡ.